ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಈಗ ಕೇವಲ ಪಶ್ಚಿಮ ಏಷ್ಯಾಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ. ಅದರಲ್ಲಿ ಈಗ ರಷ್ಯಾ ಹಾಗೂ ಯುಕ್ರೇನ್ಗಳು ಕೂಡ ಭಾಗಿಯಾಗ್ತಾ ಇವೆ. ರಷ್ಯಾ ಇರಾನಿಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಯುಕ್ರೇನ್ ಸೌದಿ ಜೊತೆ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಬಂದಿದೆ. ಯುಕ್ರೇನ್ ಅರಬ್ ದೇಶಗಳಿಗೆ ಆಂಟಿ ಡ್ರೋನ್ ಆಯುಧಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಂತೆ ರಷ್ಯಾ ಅಮೆರಿಕಾದ ಬೇಸ್ಗಳ ಬಗ್ಗೆ ಸ್ಯಾಟಲೈಟ್ ಮಾಹಿತಿ ಮತ್ತು ಪ್ರಿಸಿಷನ್ ದಾಳಿಗಳಿಗೆ ಬೇಕಾದ ಸಹಾಯವನ್ನು ಇರಾನ್ಗೆ ಕೊಡ್ತಾ ಹೋಗ್ತಾ ಇದೆ. ಅಲ್ಲಿಗೆ ಈ ಸಂಘರ್ಷ ಈಗ ಜಗತ್ತಿನ ಮತ್ತೊಂದು ಮೂಲೆಯ ಎರಡು ದೇಶಗಳು ಪರೋಕ್ಷವಾಗಿ ಭಾಗಿಯಾಗೋ ಹಾಗೆ ಮಾಡ್ತಾ ಇದೆ. ಇನ್ನು ಅಮೆರಿಕ ಇಲ್ಲಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಒದೆ ತಿಂತಾ ಇದೆ. ಇರಾನಿನ IRGC ಈ ಯುದ್ಧವನ್ನು ಇನ್ನಷ್ಟು ದಿನಗಳ ಕಾಲ ಮುಂದುವರಿಸೋ ಮೂಡಲಿದೆ. ಅಲ್ಲಿನ ಆರ್ಥಿಕತೆಯ ಕುಸಿತ ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಇರಾನ್ನ ರೆವಲ್ಯೂಷನರಿ ಪಡೆಗಳು ಯೋಚನೆ ಕೂಡ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಇದು ಅಲ್ಲಿ ಅಧ್ಯಕ್ಷ ಪೆಜೆಶ್ಕಿಯಾನ್ ಮತ್ತು IRGC ಪಡೆಗಳ ನಡುವೆ ಒಂದು ವೈಮನಸ್ಯಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಸ್ರೇಲ್ ತನ್ನ ದಾಳಿಗಳನ್ನು ಮುಂದುವರಿಸ್ತಲೇ ಹೋಗ್ತಾ ಇದೆ. ರಾತ್ರಿ ಇಡೀ ತೆಹರಾನ್ ಕತ್ತಲಲ್ಲಿ ಮುಳುಗೋ ಹಾಗೆ ಇಸ್ರೇಲ್ ಮಾಡ್ತು. ಆದರೂ ಅಲ್ಲಿ ಪವರ್ ಗ್ರಿಡ್ಗಳ ಮೇಲೆ ಬಾಂಬಿಂಗ್ ಮಾಡದೆ ಸಾಫ್ಟ್ ಕಿಲ್ಲಿಂಗ್ ಟೆಕ್ನಿಕನ್ನು ಇಸ್ರೇಲ್ ತೋರಿಸಿದೆ. ಪರ್ಷಿಯನ್ ಗಲ್ಫ್ ಉದ್ದಕ್ಕೂ ಬಾಂಬಿಂಗ್ ಆಗಿದೆ. ತೆಹರಾನ್, ಇಸ್ಫಹಾನ್, ಕೋಮ್ ಮುಂತಾದ ನಗರಗಳು ಮತ್ತೆ ಇಸ್ರೇಲಿನ ದಾಳಿಗೆ ತುತ್ತಾಗಿವೆ. ಇಸ್ರೇಲ್ ಮೇಲೆ ಲೆಬನಾನ್ನ ಹೆಜ್ಬುಲ್ಲಾಗಳು, ಯಮನ್ನ ಹೌತಿಗಳ ಜೊತೆ ಇರಾನ್ ಕೂಡ ದೊಡ್ಡ ಪ್ರಮಾಣದ ಮಿಸೈಲ್ ದಾಳಿಗಳನ್ನು ಮಾಡ್ತಲೇ ಇದೆ. ಹಾಗಾದರೆ ಈ ಯುದ್ಧದ ಅಪ್ಡೇಟ್ಸ್ ಏನು? ಡೊನಾಲ್ಡ್ ಟ್ರಂಪ್ ಅವರ ಮೂಡ್ ಹೇಗಿದೆ? ಬನ್ನಿ ನೋಡೋಣ. ಗೆಳೆಯರೆ, ಮಾರ್ಚ್ 29 ರಾತ್ರಿ ಮತ್ತು 30 ಬೆಳಗ್ಗೆ ಇಸ್ರೇಲ್ ಹಾಗೂ ಇರಾನ್ ಪರಸ್ಪರ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿಕೊಂಡಿವೆ. ಒಂದ್ ಕಡೆ ಸಂಧಾನದ ಮಾತುಕತೆಗಳಿಗೆ ಪಾಕಿಸ್ತಾನದಲ್ಲಿ ಒಂದಷ್ಟು ಸರ್ಕಸ್ ನಡೀತಾ ಇದ್ರು ಕೂಡ ಇಲ್ಲಿ ದಾಳಿಗಳೇನು ನಿಲ್ತಾ ಇಲ್ಲ. ಮಾತುಕತೆಗೆ ನಾವು ಭಾಗಿಯಾಗಬೇಕು ಅಂದ್ರೆ ಇರಾನ್ ಮೇಲೆ ನಡೀತಿರೋ ದಾಳಿಗಳನ್ನು ನಿಲ್ಲಿಸಬೇಕು ಅಂತ IRGC ಹೇಳಿದೆಯಂತೆ. ಆದರೆ ಅದಕ್ಕೆ ಇಸ್ರೇಲ್ ಸಿದ್ಧ ಇಲ್ಲ. ಮಾತುಕತೆಗಳು ನಮಗೆ ಬೇಕಾಗಿಲ್ಲ, ಅದು ಅಮೆರಿಕ ಮಾಡ್ತಾ ಇದೆ, ಅವರು ಮಾಡೋದಾದರೆ ಮಾಡಲಿ, ಆದರೆ ನಮಗೆ ದಾಳಿ ಮುಂದುವರಿಸೋ ಸ್ವಾತಂತ್ರ್ಯ ಬೇಕು ಅಂತ ನೇತನ್ಯಾಹು ನೇರವಾಗಿ ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ ಜೊತೆಗಿನ ಮಾತುಕತೆಗಳಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ದಾಳಿಗಳು ಸದ್ಯಕ್ಕೆ ನಿಲ್ಲೋ ಸೂಚನೆಗಳಿಲ್ಲ. ಹಾಗೆ ಅಮೆರಿಕಾಗೆ ಕೂಡ ಇದುವರೆಗಾಗಿರೋ ನಷ್ಟಗಳನ್ನು ನೋಡಿದರೆ ಅವರು ಇರಾನಿನ IRGCಯ ಕೈಯಲ್ಲೇ ಆಡಳಿತವನ್ನು ಬಿಟ್ಟು ಅಲ್ಲಿ ಸಂಧಾನವನ್ನು ಮಾಡಿಕೊಂಡ್ರೆ ಜಗತ್ತು ಈ ಯುದ್ಧದಲ್ಲಿ ಅಮೆರಿಕ ಸೋತೋಯ್ತು ಅಂತ ಭಾವಿಸುತ್ತೆ. ಹೀಗಾಗಿ ಟ್ರಂಪ್ಗೆ ಕೂಡ ಸಂಧಾನ ಅನ್ನೋದೀಗ ಮುಖ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ ಹೆಚ್ಚುವರಿ ಪಡೆಗಳ ನಿಯೋಜನೆಗೆ ಟೈಮ್ ಬೇಕಿದೆ. ಅದನ್ನು ಅಮೆರಿಕ ಅಲ್ಲಿ ತಗೊಳ್ತಾ ಹೋಗ್ತಾ ಇದೆ. ಜೊತೆಗೆ ಒಳಗೆ ಒಂದಷ್ಟು ದಂಗೆಗಳು ಶುರುವಾಗಬೇಕು. ಅದಕ್ಕೆ ಅವರು ಸಣ್ಣಗೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ IRGC ಮಾತ್ರ ನಮ್ಮ ಮೇಲೆ ಎಲ್ಲಿ ದಾಳಿ ಆಗುತ್ತೋ ನಾವು ನಿಮ್ಮ ಮೇಲೆ ಅಲ್ಲೇ ದಾಳಿ ಮಾಡ್ತೀವಿ ಅನ್ನೋ ಥರ ದಾಳಿಗಳನ್ನು ತೀವ್ರಗೊಳಿಸ್ತಾ ಹೋಗ್ತಾ ಇದೆ. IRGCಯ ದಾಳಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಷ್ಟಕ್ಕೀಡಾಗ್ತಾ ಇರೋದು ಅರಬ್ ದೇಶಗಳು. ಅದರಲ್ಲೂ UAE, ಕುವೈತ್ ಮತ್ತು ಬಹರೇನ್ಗಳ ಮೇಲೆ ಇರಾನ್ ತುಂಬ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. ಹಾಗಂತ ಸೌದಿ ಅರೇಬಿಯಾನೇನೋ ಅವರು ಸುಮ್ಮನೆ ಬಿಟ್ಟಿಲ್ಲ. ಸೌದಿಯಲ್ಲಿ ಅಮೆರಿಕಾದ ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ಅಲ್ಲಿನ ಆಯಿಲ್ ಇನ್ಫ್ರಾಸ್ಟ್ರಕ್ಚರನ್ನು ಗುರಿಯಾಗಿಸ್ಕೊಂಡು ಕೂಡ ಇರಾನ್ ಸಾಕಷ್ಟು ದಾಳಿಗಳನ್ನು ಮಾಡಿದೆ. ಅಲ್ಲಿನ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಮೇಲೆ ಇರಾನ್ ಮಾಡಿರೋ ದಾಳಿಗಳಲ್ಲಿ ಅಮೆರಿಕ ತೀವ್ರ ಪ್ರಮಾಣದ ನಷ್ಟಕ್ಕೂ ಈಡಾಗಿದೆ. ಗೆಳೆಯರೆ, ಈ ಬೇಸ್ ಸೌದಿಯ ರಾಜಧಾನಿ ರಿಯಾದ್ನಿಂದ 96 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಅಲ್ಲಿ ಶುಕ್ರವಾರ ಅಂದರೆ 27ನೇ ತಾರೀಕು ಇರಾನ್ ಮಿಸೈಲ್ ಹಾಗೂ ಡ್ರೋನ್ ದಾಳಿಯನ್ನು ಮಾಡ್ತಾ ಹೋಯಿತು. ಸುಮಾರು 10 ರಿಂದ 15 ಅಮೆರಿಕದ ಸೈನಿಕರಲ್ಲಿ ಗಾಯಗೊಂಡಿದ್ದಾರೆ. ಅವರಲ್ಲಿ ಒಂದು 5 ಜನರ ಸ್ಥಿತಿ ತುಂಬಾನೇ ಗಂಭೀರವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೇಸಲ್ಲಿ ರನ್ವೇ, ಹ್ಯಾಂಗರ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ದೊಡ್ಡ ಪ್ರಮಾಣದ ಹಾನಿಯಾಗಿದೆ ಅಂತ ಇರಾನ್ ಕ್ಲೈಮ್ ಮಾಡಿಕೊಳ್ಳುತ್ತೆ. ಅದನ್ನು ಹೇಳೋದಕ್ಕೆ ಅವರು ಚೈನಾದ ಸ್ಯಾಟಲೈಟ್ ಇಮೇಜ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕ ಅಮೆರಿಕಾಗೆ ಇರಾನ್ ಹೇಗೆ ಹೊಡಿತಾ ಇದೆ ಅನ್ನೋದನ್ನ ಜಗತ್ತಿನ ಮುಂದಿಡೋ ಮೂಲಕ ಅಮೆರಿಕಾನ ಮುಜುಗರಕ್ಕೀಡು ಮಾಡೋ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ ಇರಾನ್ ಮಾಡ್ತಾ ಇದೆ. ಆ ಏರ್ಬೇಸಲ್ಲಿ E3 ಸೆಂಟ್ರಿ ಅವ್ಯಾಕ್ಸ್ ಏರ್ಬೋರ್ನ್ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಇತ್ತು. ಅದನ್ನು ಅಮೆರಿಕಾದ ಫ್ಲೈಯಿಂಗ್ ರೆಡಾರ್ ಅಂತಲೇ ಕರೀತಿದ್ರು. ಸುಮಾರು $300 ರಿಂದ $500 ಮಿಲಿಯನ್ ವೆಚ್ಚದಲ್ಲಿ ಆ ಎವಾಕ್ಸ್ ಸಿಸ್ಟಮನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಅದೊಂದು ಹೈ ವ್ಯಾಲ್ಯೂ ಸರ್ವಿಲೆನ್ಸ್ ವಿಮಾನ. ಅದಕ್ಕೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಅಮೆರಿಕಾದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದೀವಿ, ಅದು ಡೆಸ್ಟ್ರಾಯ್ ಆಗಿದೆ ಅಂತ ಇರಾನ್ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಹಾಗೆ KC-135 ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳು ಅಂದರೆ ಏರ್ ಟ್ಯಾಂಕರ್ಗಳಿಗೆ ಕೂಡ ಅಲ್ಲಿ ಗಣನೀಯ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಅಲ್ಲಿ ಒಂದು ಏರ್ ಟ್ಯಾಂಕರ್ ಸಂಪೂರ್ಣವಾಗಿ ನಾಶ ಆಗಿದೆ ಮತ್ತು 3 ಇತರ ಟ್ಯಾಂಕರ್ಗಳು ಡ್ಯಾಮೇಜ್ ಆಗಿವೆ. ಅವು ಕೆಲಸ ಮಾಡೋ ಸ್ಥಿತಿಯಲ್ಲಿಲ್ಲ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಆದರೆ ಅಮೆರಿಕ ಅಲ್ಲಿ ಕೂಡ ಸ್ವಲ್ಪ ಮಟ್ಟದ ಡ್ಯಾಮೇಜ್ ಆಗಿದೆ, ಆದರೆ ಅವು ರಿಪೇರಿ ಮಾಡ್ಕೊಂಡು ಕೆಲಸಕ್ಕೆ ಮತ್ತೆ ಬರುತ್ತವೆ ಅಂತ ಹೇಳ್ತಾ ಇದೆ. ಇಲ್ಲಿ ಈ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ಗಳನ್ನು ಡ್ಯಾಮೇಜ್ ಮಾಡೋದ್ರಿಂದ ಯುದ್ಧದ ಸಮಯದಲ್ಲಿ ಫೈಟರ್ ಜೆಟ್ಗಳಿಗೆ
ಕೆಳಗೆ ಆಕಾಶದಲ್ಲೇ ಇಂಧನವನ್ನ ತುಂಬುವ ವ್ಯವಸ್ಥೆಯನ್ನ ನಾಶ ಮಾಡಿದಂತಾಗುತ್ತೆ. ಜೊತೆಗೆ ಎವ್ಯಾಕ್ಸ್ ಸಿಸ್ಟಮ್ ಅನ್ನ ಹೊಡೆದು ಹಾಕಿರೋದ್ರಿಂದ ಅಮೆರಿಕಾಗೆ ಇರಾನಿನ ದಾಳಿಗಳ ಬಗ್ಗೆ ಮೊದಲೇ ಮಾಹಿತಿ ಸಿಗೋದನ್ನ ತಪ್ಪಿಸಿದಂತ ಆಗ್ತಾ ಇದೆ. ಆದ್ರೆ ಈ ದಾಳಿಗಳನ್ನ ಸಂಪೂರ್ಣವಾಗಿ ಅಮೆರಿಕ ಒಪ್ಕೋತಾ ಇಲ್ಲ. ಸಂಪೂರ್ಣ ನಾಶ ಅನ್ನೋದನ್ನ ಅವರು ತಿರಸ್ಕರಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇರಾನ್ ಮಾತ್ರ ಸ್ಯಾಟಲೈಟ್ ಫೋಟೋಗಳನ್ನು ಬಳಸಿ ಅಲ್ಲಿ ದೊಡ್ಡ ಪ್ರಮಾಣದ ದಾಳಿ ಆಗಿರೋದನ್ನ ತೋರಿಸ್ತಾ ಇದೆ. ಇಲ್ಲಿವರೆಗಿನ ಯುದ್ಧದಲ್ಲಿ ಅಮೆರಿಕ ಸುಮಾರು 3 ಬಿಲಿಯನ್ಗೂ ಅಧಿಕ ಪ್ರಮಾಣದ ನಷ್ಟಕ್ಕೀಡಾಗಿದೆ. ಹಾಗೆ 300ಕ್ಕೂ ಹೆಚ್ಚು ಸೈನಿಕರು ಅಲ್ಲಿ ಗಾಯಗೊಂಡಿದ್ದಾರೆ. 13 ಮಂದಿ ಅಮೆರಿಕದ ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಅಮೆರಿಕ ಬಹುಶಃ ಈ ಮಟ್ಟದ ದಾಳಿಗಳನ್ನ ಇರಾನ್ ಕಡೆಯಿಂದ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಇಲ್ಲಿ ಅರಬ್ ದೇಶಗಳಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ವಿಫಲವಾಗ್ತಾ ಇದೆ ಅನ್ನೋದು ಕಾಣ್ತಾ ಇದೆ. ಆದರೆ ಇಸ್ರೇಲ್ನ ಐರನ್ ಡೋಮ್ಸ್ ಮಾತ್ರ ಅಲ್ಲೊಂದಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇವೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ 92% ಅಕ್ಯುರಸಿಯನ್ನು ಹೊಂದಿದೆ. ಅಂದರೆ 100 ಮಿಸೈಲುಗಳು ಬಿದ್ದರೆ ಅದರಲ್ಲಿ 92 ಮಿಸೈಲ್ಗಳನ್ನು ನಾವು ಹೊಡೆದು ಹಾಕತ್ವೆ. ಇನ್ನು 8 ಮಿಸೈಲುಗಳು ಬಂದು ಅಲ್ಲಿನ ನೆಲದ ಮೇಲೆ ಬೀಳುತ್ತವೆ. ಅದು ಅಲ್ಲಿ ಆಗ್ತಾ ಇದೆ. ಅಕಸ್ಮಾತ್ ಅಲ್ಲಿ ಹಾಗಲ್ಲದೆ ಅರಬ್ ದೇಶಗಳ ಹಾಗೆ ಇಸ್ರೇಲ್ನ ಏರ್ ಡಿಫೆನ್ಸ್ ಕೂಡ ವಿಫಲಗೊಂಡಿದ್ರೆ ಇಷ್ಟೊತ್ತಿಗೆ ಇಸ್ರೇಲ್ ಸಂಪೂರ್ಣವಾಗಿ ಗಾಜಾಪಟ್ಟಿ ತರ ಆಗ್ಬಿಡ್ಬೇಕಾಗಿತ್ತು. ಆದರೆ ಅಲ್ಲಿ ಹಾಗಾಗಿಲ್ಲ. ಇನ್ನು ಮಾರ್ಚ್ 29ರ ರಾತ್ರಿ ಮತ್ತು ಮಾರ್ಚ್ 30ರಂದು ಅಂದರೆ ಭಾನುವಾರ ಮತ್ತು ಸೋಮವಾರ ಕೂಡ ಇಸ್ರೇಲ್ ಇರಾನ್ಗಳು ಪರಸ್ಪರ ದಾಳಿಗಳನ್ನು ಮಾಡಿಕೊಂಡಿವೆ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ನಡೀತಾ ಇರೋ IDF ಮತ್ತು US ಜಂಟಿ ಆಪರೇಷನ್ನಲ್ಲಿ IRGCಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮುಖ್ಯ ಕಾಂಪೋನೆಂಟ್ ಉತ್ಪಾದನಾ ಸೈಟನ್ನು ನಾಶ ಮಾಡಿರೋದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇಂಥ 2 ದೊಡ್ಡ ಫ್ಯಾಕ್ಟರಿಗಳು ಇರಾನ್ನಲ್ಲಿವೆಯಂತೆ. ಅವುಗಳ ಪೈಕಿ ಒಂದನ್ನೀಗ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇದರಿಂದ ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಬೇಕಾದ ಬಿಡಿ ಭಾಗಗಳು ಹಾಗೂ ಇನ್ನಿತರ ಅಗತ್ಯ ಕಾಂಪೋನೆಂಟ್ಸ್ ಇನ್ನು ಸಿಗೋದು ಕಷ್ಟ ಆಗುತ್ತೆ. ಹಾಗೆ ಇರಾನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಕೂಡ IDF ದಾಳಿಗಳನ್ನು ಮಾಡಿದೆ. IRGCಯ ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳ ಪೈಕಿ ಈಗಾಗಲೇ 70% ನಾವು ನಮ್ಮ ದಾಳಿಗಳ ಮೂಲಕ ನಾಶ ಮಾಡಿದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಹಾಗೆ ಈ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಇರಾನ್ನಲ್ಲಿ ಸುಮಾರು 2076 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅದರಲ್ಲಿ ಒಂದಷ್ಟು ಜನ ನಾಗರಿಕರು ಇದ್ದಾರೆ. ಹಾಗೆ ಸಾಕಷ್ಟು IRGCಯ ಸಿಬ್ಬಂದಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿನ್ನೆ ನಡೆದ ದಾಳಿಗಳಲ್ಲಿ IRGCಯ ಮೊಹಮ್ಮದ್ ರಸೂಲಲ್ಲಾ ಕೋರ್ನ ಚೀಫ್ ಕಮಾಂಡರ್ ಹಸನ್ ಜಾದೆಯನ್ನ ಹೊಡೆದು ಹಾಕಿದ್ದಾರೆ. ಹಾಗೆ ಅಲ್ಲಿನ ರಿಸೋರ್ಸಸ್ ಪ್ರೊಟೆಕ್ಷನ್ ಯೂನಿಟ್ನ ಮುಖ್ಯಸ್ಥ ಕ್ಯಾಪ್ಟನ್ ಮಜಿದ್ ಜಕಾರಿಯಾ ಕೂಡ ಇಸ್ರೇಲಿನ ನಿರ್ದಿಷ್ಟ ದಾಳಿಗಳಲ್ಲಿ ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ಇನ್ನು ಇಸ್ರೇಲ್ ಮೇಲೆ ಕೂಡ ತುಂಬಾ ದೊಡ್ಡ ಪ್ರಮಾಣದ ದಾಳಿಗಳನ್ನೇ ಇರಾನ್ ಮತ್ತು ಅದರ ಪ್ರಾಕ್ಸಿಗಳು ಮಾಡಿವೆ. ದಕ್ಷಿಣ ಇಸ್ರೇಲ್ನ ಬಿರ್ಷೆಬಾ ಪ್ರದೇಶದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯಾಗಿದೆ. ಅದು ಓಪನ್ ಏರಿಯಾದಲ್ಲಿ ಬಿದ್ದು ಸುಮಾರು 11 ಜನ ಆ ಮಿಸೈಲ್ ದಾಳಿಯ ಶಾಕ್ ವೇವ್ಸ್ ಮತ್ತು ಡೆಬ್ರಿಯಿಂದ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆ ನ್ಯೂಟ್ ಹೋವಾನಲ್ಲಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಾಸಾಯನಿಕ ಕಾರ್ಖಾನೆಯ ಮೇಲೆ ಒಂದು ದಾಳಿ ನಡೆದಿದೆ. ಅಲ್ಲಿ ಮಿಸೈಲ್ ಬಿದ್ದ ಪರಿಣಾಮ ಕೃಷಿಗೆ ಸಂಬಂಧಪಟ್ಟ ಒಂದಷ್ಟು ರಾಸಾಯನಿಕಗಳನ್ನು ತಯಾರು ಮಾಡೋ ಫ್ಯಾಕ್ಟರಿಯೊಂದು ನಾಶ ಆಗಿದೆ. ಅಲ್ಲಿನ ಪೆಸ್ಟಿಸೈಡ್ ಟ್ಯಾಂಕ್ಗೆ ಹೊಡೆತ ಬಿದ್ದಿದೆ ಮತ್ತು ಆ ಫ್ಯಾಕ್ಟರಿಗೆ ಬೆಂಕಿ ಕೂಡ ಬಿದ್ದಿದೆ. ಸುಮಾರು 800 ಮೀಟರ್ ರೇಡಿಯಸ್ ಅಲ್ಲಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅಲ್ಲಿನ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಕಳುಹಿಸುವ ಕೆಲಸವನ್ನು ಕೂಡ ಇಸ್ರೇಲ್ನ ಆಡಳಿತ ಮಾಡಿದೆ. ಇನ್ನು ಟೆಲ್ ಅವೀವ್ ಅಲ್ಲಿ ಕೂಡ ಒಂದಷ್ಟು ಸ್ಫೋಟಗಳ ಸದ್ದು ಕೇಳಿ ಬಂದಿದೆ. ಅದು ಇರಾನ್ನ ಮಿಸೈಲ್ ಅನ್ನ ಇಂಟರ್ಸೆಪ್ಟ್ ಮಾಡಿದಾಗ ಮತ್ತು ಅದರ ಡೆಬ್ರಿಗಳು ಕೆಳಗೆ ಬಿದ್ದಾಗ ಉಂಟಾದ ಸದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ಸಾವು ನೋವುಗಳು ವರದಿಯಾಗಿಲ್ಲ. ಇನ್ನು ಹೌತಿಗಳು ಕೂಡ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಗಳನ್ನು ಮಾಡಿದ್ದಾರೆ. ಇಸ್ರೇಲ್ ಅಲ್ಲಿ ಇದುವರೆಗೆ ಒಟ್ಟು 24 ಮಂದಿ ನಾಗರಿಕರು ಸಾವಿಗೀಡಾಗಿದ್ದಾರೆ. ಇದು ಫೆಬ್ರವರಿ 28ರಿಂದ ಇಲ್ಲಿವರೆಗೆ ಉಂಟಾಗಿರುವ ಸಾವಿನ ಲೆಕ್ಕ. ಹಾಗೆ ಭಾನುವಾರ ರಾತ್ರಿ ನಡೆದ ದಾಳಿಗಳಲ್ಲಿ ಸುಮಾರು 11 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರಬ್ ದೇಶಗಳ ಮೇಲೆ ಕೂಡ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಕುವೈತ್ ಅಲ್ಲಿ ಪವರ್ ಮತ್ತು ಡಿಸಾಲಿನೇಷನ್ ಪ್ಲಾಂಟ್ ಮೇಲೆ ದಾಳಿ ನಡೆದಿದೆ. ಅಲ್ಲಿ ಒಬ್ಬ ಭಾರತೀಯ ಕಾರ್ಮಿಕ ಸಾವಿಗೀಡಾಗಿದ್ದಾರೆ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಮತ್ತೆ ದಾಳಿಯಾಗಿದೆ. ಬಹ್ರೈನ್, ಕತಾರ್ ಹಾಗೂ UAEಗಳು ಕೂಡ ದಾಳಿಗೆ ತುತ್ತಾಗಿವೆ. ಇನ್ನು ಇದೇ ಸಂದರ್ಭದಲ್ಲಿ ಇರಾನ್ ಮಾಡ್ತಾ ಇರೋ ದಾಳಿಗಳ ಬಗ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಮೇಲೆ ಇದುವರೆಗೆ ಇರಾನ್ ಮಾಡಿರೋ ದಾಳಿಗಳಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿದೆ. ಹಾಗೆ ಇರಾನ್ ಜೊತೆ ಮಾತುಕತೆಗಳಾಗಿ ಅಲ್ಲೊಂದು ಸಂಧಾನ ಏರ್ಪಡುವುದೇ ಆದರೆ ಇರಾನ್ UAE ಮೇಲಿನ ಎಲ್ಲ ದಾಳಿಗಳಿಗೆ ಪರಿಹಾರವನ್ನು ಕೊಡಬೇಕು. ಹಾಗೆ ಮಾತುಕತೆಗಳ ಸಂದರ್ಭದಲ್ಲಿ ಮತ್ತು ಆ ನಂತರ ಕೂಡ UAE ಮೇಲೆ ಇರಾನ್ ಮತ್ತು ಇರಾನ್ನ ಯಾವುದೇ ಪ್ರಾಕ್ಸಿಗಳಿಂದ ಯಾವುದೇ ದಾಳಿ ಆಗೋದಿಲ್ಲ ಅಂತ
ಒಂದು ಭರವಸೆಯನ್ನು ಅಲ್ಲಿ ಸಂಧಾನಕ್ಕೆ ಕೂತ ದೇಶಗಳ ಮೂಲಕ ಕೊಡಿಸಬೇಕು, ಅವರು ಗ್ಯಾರಂಟಿಯನ್ನು ಕೊಡಬೇಕು ಅಂತ UAE ಇಲ್ಲಿ ಡಿಮ್ಯಾಂಡ್ ಮಾಡಿದೆ. ಗೆಳೆಯರೆ, ಈ ಹಿಂದೆ IRGC ಕೂಡ ಇದೇ ಥರದ ಡಿಮ್ಯಾಂಡನ್ನು ಇಟ್ಟಿತ್ತು. ಸಂಧಾನದ ಮಾತುಕತೆಗಳಿಗೆ ನಾವು ಬರಬೇಕು ಅಂದರೆ ನಮ್ಮ ಮೇಲೆ ದಾಳಿಗಳನ್ನು ನಿಲ್ಲಿಸಬೇಕು ಮತ್ತು ಮುಂದೆ ಕೂಡ ನಮ್ಮ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳ ಕಡೆಯಿಂದ ಯಾವುದೇ ದಾಳಿಗಳಾಗದ ಹಾಗೆ ಸಂಧಾನಕಾರ ದೇಶಗಳು ಗ್ಯಾರಂಟಿ ಕೊಡಬೇಕು ಅಂತ IRGC ಕೇಳಿತ್ತು. ಈಗ ಅದೇ ಥರದ ಬೇಡಿಕೆಯನ್ನು UAE ಕೂಡ ಇಡ್ತಾ ಇದೆ. IRGC ಮತ್ತು ಇರಾನ್ನ ಪ್ರಾಕ್ಸಿಗಳಿಂದ ನಮಗೆ ಮುಂದೆ ಕೂಡ ಯಾವುದೇ ದಾಳಿ ಆಗೋದಿಲ್ಲ ಅನ್ನೋ ಗ್ಯಾರಂಟಿಯನ್ನ ಸಂಧಾನಕ್ಕೆ ಕೂತ ದೇಶಗಳು ಅಂದರೆ ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ಮುಂತಾದ ದೇಶಗಳು ಕೊಡಬೇಕು ಅಂತ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೇಳ್ತಾ ಇದೆ. ಈ ಮೂಲಕ ನಾವು ಸಂಧಾನದ ಮಾತುಕತೆಗಳಿಗೆ ಸಿದ್ಧ ಇಲ್ಲ, ಈಗ ಆಗಬೇಕಾಗಿರೋದು ನಮ್ಮ ಮೇಲಿನ ದಾಳಿಗೆ ರಿವೆಂಜ್ ಮತ್ತು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಅನ್ನೋದನ್ನ ಇಲ್ಲಿ UAE ಹೇಳ್ತಾ ಇದೆ. ಇದರ ಜೊತೆ ಸುಮಾರು $530 ಬಿಲಿಯನ್ ಮೌಲ್ಯದ ಇರಾನಿನ ಹೂಡಿಕೆಗಳು ಹಾಗೂ UAEನಲ್ಲಿರುವ ಎಲ್ಲ ಅಸೆಟ್ಸನ್ನು ಸೀಸ್ ಮಾಡೋ ನಿರ್ಧಾರವನ್ನು ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಾಡಿದೆ. ಇರಾನಿನ ನಾಗರಿಕರನ್ನು ತನ್ನ ದೇಶದಿಂದ ಹೊರಹಾಕುವ ಬಗ್ಗೆ ಈ ಹಿಂದೆಯೇ UAE ಯೋಚನೆ ಮಾಡಿತ್ತು. ಈಗ ಆ ಪ್ರಕ್ರಿಯೆಗಳಿಗೆ ಅರಬ್ ಎಮಿರೇಟ್ಸ್ ಚಾಲನೆಯನ್ನು ಕೊಡೋದಕ್ಕೆ ಶುರು ಮಾಡಿದೆ. ಹಾಗೇನಾದರೂ ಆದರೆ ಇರಾನ್ ಮೇಲೆ ಅತಿ ದೊಡ್ಡ ಆರ್ಥಿಕ ಹೊಡೆತ ಕೂಡ ಬಿದ್ದಂತಾಗುತ್ತೆ. ಸುಮಾರು $500 ಮಿಲಿಯನ್ ಅಧಿಕ ಪ್ರಮಾಣದ ಇರಾನಿನ ಹಣ UAEಯ ಬ್ಯಾಂಕ್ಗಳಲ್ಲಿದೆ. ಅಮೆರಿಕದ ಅಷ್ಟೂ ನಿರ್ಬಂಧಗಳ ನಡುವೆ ಕೂಡ ಇರಾನಿನ ಆರ್ಥಿಕ ಜೀವಾಳದ ಥರ, ಇರಾನ್ ಪಾಲಿಗೆ ಆಕ್ಸಿಜನ್ ಥರ ಇದ್ದದ್ದು UAE. ಆದರೆ UAE ಕೂಡ ಇರಾನ್ನಿಂದ ದಾಳಿಗೊಳಗಾಗಿರೋ ಕಾರಣ ಈಗ ಅವರು ಇರಾನ್ ವಿರುದ್ಧ ಒಂದು ಆರ್ಥಿಕ ಯುದ್ಧವನ್ನು ಸಾರೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಬಾಗ್ದಾದ್ನಲ್ಲಿ ಮುಂಜಾನೆ ದೊಡ್ಡ ಪ್ರಮಾಣದ ಸ್ಫೋಟಗಳು ವರದಿಯಾಗಿವೆ. ಅದು ಡ್ರೋನ್ ಅಲ್ಲ, ಬದಲಿಗೆ ಬಾಗ್ದಾದ್ನಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಅಮೆರಿಕದ ವಿಕ್ಟರಿ ಬೇಸ್ ಅನ್ನ ಗುರಿಯಾಗಿಸಿಕೊಂಡು ರಾಕೆಟ್ ದಾಳಿ ನಡೆದಿದೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಈ ಸ್ಫೋಟಗಳನ್ನು ತಡೆಯೋದ್ರಲ್ಲಿ ಕೂಡ ಅಮೆರಿಕದ ಏರ್ ಡಿಫೆನ್ಸ್ ಅಲ್ಲಿ ವಿಫಲ ಆಗಿದೆ. ಇರಾಕ್ನ ಸಾರಿಗೆ ವಿಮಾನವೊಂದು ಈ ದಾಳಿಯಲ್ಲಿ ನಷ್ಟಕ್ಕೀಡಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೆಲ್ಲದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತುಕತೆಗಳು ಯಶಸ್ವಿಯಾಗಿ ನಡೀತಾ ಇವೆ, ನಾವು ಈ ಮಾತುಕತೆಗಳಲ್ಲಿ ಅದ್ಭುತವನ್ನು ಸಾಧಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ತೆಹ್ರಾನ್ 20 ತೈಲ ತುಂಬಿದ ಟ್ಯಾಂಕ್ಗಳನ್ನು ನಮಗೆ ಕಳುಹಿಸಿಕೊಡ್ತಾ ಇದೆ. ದಿನನಿತ್ಯ 2 ಟ್ಯಾಂಕ್ಗಳ ಹಾಗೆ ಪಾಕಿಸ್ತಾನದ ಬಾವುಟ ಹೊಂದಿದ ಟ್ಯಾಂಕ್ಗಳು ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಸಾಗಿ ಬರುತ್ತವೆ. ಇದು ಶಾಂತಿ ಮತ್ತು ಸಂಧಾನದ ಜೆಸ್ಚರ್ ಆಗಿ ಇರಾನ್ ಮಾಡ್ತಾ ಇರೋ ಕೆಲಸ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹಾಗೆ ಇರಾನಿನ ತೈಲವನ್ನು ನಾವು ಕೈವಶ ಮಾಡ್ಕೋತೀವಿ ಅಂತ ಹೇಳೋದನ್ನ ಟ್ರಂಪ್ ಈ ಬಾರಿ ಕೂಡ ಬಿಟ್ಟಿಲ್ಲ. ಹೀಗೆ ಹೇಳೋ ಮೂಲಕ ಇರಾನ್ ವಿರುದ್ಧದ ದಾಳಿಗಳು ನಿಲ್ಲೋದಿಲ್ಲ ಅನ್ನೋ ಸೂಚನೆಯನ್ನ ಪರೋಕ್ಷವಾಗಿ ಟ್ರಂಪ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇರಾನ್ನ ಖಾರಗ್ ದ್ವೀಪಗಳನ್ನು ಆಕ್ರಮಿಸಿಕೊಳ್ಳುವ ಅಮೆರಿಕದ ಐಡಿಯಾ ಏನಿದೆ ಅದನ್ನು ಕೂಡ ಸೂಕ್ಷ್ಮವಾಗಿ ಟ್ರಂಪ್ ಹೊರ ಹಾಕಿದ್ದಾರೆ. ಗೆಳೆಯರೆ, ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ಸೂಚನೆಗಳು ಕಾಣ್ತಾ ಇಲ್ಲ. ಇನ್ನು ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಇನ್ನು 3 ರಿಂದ 4 ವಾರಗಳಲ್ಲಿ ಇರಾನ್ ಸಂಪೂರ್ಣವಾಗಿ ಆರ್ಥಿಕ ಕುಸಿತವನ್ನ ಕಾಣಬೇಕಾಗಿ ಬರುತ್ತೆ ಅನ್ನೋ ಎಚ್ಚರಿಕೆಯನ್ನ ಅಲ್ಲಿನ IRGCಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಆಫ್ಘನಿಸ್ತಾನದ ಮಾರ್ಗವನ್ನು ಬಿಟ್ರೆ ಇರಾನ್ನ ಒಳಗೆ ಪ್ರವೇಶ ಮಾಡೋದಕ್ಕೆ ಮತ್ತಿನ್ಯಾವ ಮಾರ್ಗವು ಸುರಕ್ಷಿತವಾಗಿ ಕಾಣ್ತಾ ಇಲ್ಲ. ಹೀಗಾಗಿ ಆಫ್ಘನ್ ಮಾರ್ಗದಲ್ಲಿ ಚೈನಾ ಹಾಗೂ ರಷ್ಯಾಗಳ ಸಹಾಯ ಇರಾನ್ ಅನ್ನು ತಲುಪ್ತಾ ಇದೆ. ಅವರಿಗೆ ಬೇಕಾದ ಆಹಾರ, ಆಯುಧ, ಔಷಧಗಳು ಹಾಗೂ ಇನ್ನಿತರ ಅಗತ್ಯಗಳನ್ನು ರಷ್ಯಾ ಹಾಗೂ ಚೈನಾಗಳು ಸದ್ಯಕ್ಕೆ ಪೂರೈಸ್ತಾ ಇವೆ. ಅದು ಮುಂದುವರಿತಾ ಇರುವವರೆಗೆ ಇರಾನ್ ಈ ಯುದ್ಧವನ್ನು ಮಾಡ್ತಾ ಹೋಗ್ತಾ ಇರತ್ತೆ. ಹಾಗೆ ಇರಾನಿನ ಆಯುಧ ಭಂಡಾರ, ಅದರಲ್ಲೂ ಡ್ರೋನ್ಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಅವು ಮುಗಿಯುವವರೆಗೆ ಈ ಸಂಘರ್ಷ ಮುಂದುವರಿತಾ ಹೋಗೋ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ಚೈನಾ ಹಾಗೂ ರಷ್ಯಾಗಳು ಇರಾನಿನ ದಾಳಿಗೆ ಬೇಕಾದ ಸ್ಯಾಟಲೈಟ್ ನೆರವನ್ನು ಕೊಡ್ತಾ ಇವೆ. ಹೀಗಾಗಿ ಇನ್ನು 3-4 ವಾರಗಳ ಕಾಲ ಈ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇಲ್ಲಿ ಮುಂದೆ ಏನಾಗುತ್ತೆ, ಅಮೆರಿಕ ಇರಾನ್ನ ಒಳಗೆ ತನ್ನ ಸೇನೆಯನ್ನ ನುಗ್ಗಿಸುತ್ತಾ ಅಥವಾ ಕುರ್ದ್ ಹಾಗೂ ಆರ್ಮೇನಿಯನ್ ಪಡೆಗಳನ್ನ ಇಲ್ಲಿ ಬಳಸ್ಕೊಳ್ಳುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಭಾನುವಾರ ಮತ್ತು ಸೋಮವಾರದ ಒಂದಷ್ಟು ಡೆವಲಪ್ಮೆಂಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.